ನಮ್ಮ ಜಾಕಿ ಮುಂದುವರ್ಸ್ತೀನಿ ಅಂತ ಹೇಳಿದ್ದಾರೆ ಗಾಡಿನ. ಈ ರಣರೋಚಕದ ಬಗ್ಗೆ ನೀವೇನಾದರೂ ಹೇಳ್ತೀರಾ? ಫೈನಲಿ ರೀಚ್ ಆಗಿದ್ದೀವಿ ಈಶಾ ಫೌಂಡೇಶನ್ಗೆ. ನಾವು ಎನರ್ಜಿ ಡ್ರಿಂಕ್ ಯಾವುದು ಅಂತ ನೀವು ನೋಡಿ ಒಂದು ನಿಮಿಷ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆ್ಯಕ್ಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತಿನ ವ್ಲಾಗ್ ಮಾಡ್ತಿರೋ ವಿಶೇಷ ಏನಪ್ಪ ಅಂದರೆ ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ. ಈಶಾ ಫೌಂಡೇಶನ್ಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಗೊತ್ತಿಲ್ಲ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಇರೋ ಅಂಥ ಒಬ್ಬ ಮನುಷ್ಯ ಇಲ್ಲಿದ್ದಾರೆ. ಅವ್ರ ಹತ್ರ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಕೇಳೋಣ ಬನ್ನಿ. ನವೀನ್ ಅವರೇ, ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ. ನಿಮ್ಗೆ ಅನುಭವ ಇದೆಯಾ ಆಲ್ರೆಡಿ ಈಶಾ ಫೌಂಡೇಶನ್ಗೆ ಹೋಗಿ ಏನಾದರೂ? ಆಲ್ರೆಡಿ ಹೋಗಿದ್ದೀವಿ. ಹಾಂ, ಇವಾಗ 2ನೇ ಸತಿ ಹೋಗ್ತಾ ಇರೋದು. ಹಾಂ, ಬನ್ನಿ ಇವಾಗ ನೋಡೋಣ ಏನಾಗುತ್ತೆ ಅಂತ. ಬನ್ನಿ ಈ ವ್ಲಾಗ್ ಹೇಗಂತ ಈ ವ್ಲಾಗ್ ಯಾವ ಥರ ಮುಂದುವರಿಯುತ್ತೆ ಅಂತ ನೋಡೋಣ. ನಿಮ್ಮ ವ್ಲಾಗ್ ಯಾವ ಥರ ಫನ್ನಿ ಆಗಿರುತ್ತೆ ಅಂತ ನೋಡೋಣ. ಬನ್ನಿ ಈ ವ್ಲಾಗ್ನ ಮುಂದುವರ್ಸೋಣ ಬನ್ನಿ. ಸಿಕ್ಕಾಪಟ್ಟೆ ಬಿಸಿಲು ಗಾಯ್ಸ್. ಈ ಬಿಸಿಲಿನಲ್ಲಿ ನಮ್ಮ ಕ್ಯಾಪ್ಟನ್, ನಮ್ಮ ಗಾಡಿ ಓಡಿಸ್ತಿರೋ ಕ್ಯಾಪ್ಟನ್ ಸಕ್ಕದಾಗಿ ಗಾಡಿ ಓಡಿಸ್ತಾ ಇದ್ದಾರೆ. ನೋಡಿ ಅವ್ರು ಗಾಡಿ ಓಡಿಸ್ತಿರೋ ವ್ಯೂನ. ನವೀನ್ ಫುಲ್ ಸೈಡ್ ಮಾಡಮ್ಮ. ಬೇಡಿ, ಸಿಕ್ಕಾಪಟ್ಟೆ ಬಿಸಿಲು, ತಡೆಯೋಕ್ಕಾಗ್ತಾ ಇಲ್ಲ ಬಿಸಿಲನ್ನ. ಇದಕ್ಕೋಸ್ಕರ ಎನರ್ಜಿ ಡ್ರಿಂಕ್ ಕೊಡ್ಸಿ ಅಂತ ಹೇಳಿದ್ದಾರೆ ನಮ್ಮ ನವೀನ್ ಅವರು. ಎನರ್ಜಿ ಡ್ರಿಂಕ್ ಯಾವುದು ಅಂತ ನೀವು ನೋಡಿ ಒಂದು ನಿಮಿಷ. ಎಷ್ಟಣ್ಣ ಎಳ್ನೀರು? 40. ಒಂದು 2 ಎಳ್ನೀರು ಹೊಡಿ ಅಣ್ಣ. ಯಾವ್ದು ಬೇಕು ಗುರು ನಿನಗೆ? ಹಾಂ, ಪೆಪ್ಪರ್. ಪೆಪ್ಪರ್ ಯಾವುದು ಗುರು ಇದು? ಪೆಪ್ಪರ್ ಅಂದರೆ ಎಳ್ನೀರು? ಪೆಪ್ಪರ್ ಗಂಜಿ. ಪೆಪ್ಪರ್ ಗಂಜಿ 2 ಎಳ್ನೀರು ಹೊಡಿ ಅಣ್ಣ. ಕೊಡಿ ಅವ್ರಿಗೆ. ಏನನ್ನಿಸ್ತಿದೆ ನವೀನ್? ಇನ್ನೊಂದ್ಸತಿ ಹೇಳ್ಬೋದಾ? ಹೇಳಿ ನವೀನ್, ಏನು ಅನಿಸ್ತಿದೆ ನಿಮಗೆ? ಎಳ್ನೀರು ಕುಡಿತಿರೋದಕ್ಕೆ ಒಂಥರ ತಂಪಾಗ್ತಿದೆಯಾ ಬಾಡಿ? ಈ ಬಿಸಿಲಲ್ಲಿ ಎಳ್ನೀರು ಕುಡಿಯೋದು ಒಳ್ಳೆಯದೇ. ನವೀನ್ ಅವರು ಇಷ್ಟು ಬೇಗ ಎಳ್ನೀರು ಕುಡ್ದು ಗಂಜಿಗೂ ಆಲ್ರೆಡಿ ಆರ್ಡ್ರ್ ಮಾಡಿಬಿಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಎಳ್ನೀರು ಕುಡ್ದಿದ್ದಾಯಿತು. ನಮ್ಮ ಎನರ್ಜಿ ಬಾಯ್ಗೆ ಎನರ್ಜಿ ಡ್ರಿಂಕ್ಸ್ ಕೊಡಿಸಿದ್ದೀವಿ. ಈಗ ಜಾಕಿ ಥರ ಹೊಡಿತಾರೆ ಗಾಡಿನ. ನವೀನ್, ಯಾವ ಥರ ಹೊಡಿತೀರಾ ಗಾಡಿನ? ಹೇಳಿ ಫ್ರೆಂಡ್, ಯಾವ ಥರ ಹೊಡಿತೀರಾ ಗಾಡಿನ? ಬನ್ನಿ ಫ್ರೆಂಡ್ ಹೋಗೋಣ. ಬನ್ನಿ ಫ್ರೆಂಡ್ಸ್, ನಮ್ಮ ಜಾಕಿ ಮುಂದುವರ್ಸ್ತೀನಿ ಅಂತ ಹೇಳಿದ್ದಾರೆ ಗಾಡಿನ. ನಡೀರಿ ಹೋಗೋಣ. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಬೆಳ್ತಂಗಡಿ ಫ್ರೆಂಡ್ಸ್, ನಾವು ಇವಾಗಿದ್ದೀವಿ ನಂದಿ ಬೆಟ್ಟದ ಬ್ಯಾಕ್ ಸೈಡ್. ಯಾವ ಥರ ವ್ಯೂ ಇದೆ ಅಂದರೆ ನಂದಿ ಬೆಟ್ಟ ಮಾತ್ರ ಬ್ಯಾಕ್ ಸೈಡಿಂದನೂ ಸೂಪರಾಗಿ ಕಾಣಿಸುತ್ತೆ. ನಿಮಗೆ ತೋರಿಸ್ತೀನಿ ನೋಡಿ ಗಾಯ್ಸ್. ಬೆಟ್ಟದ ಮೇಲೆಲ್ಲ ರೆಸಾರ್ಟ್ ಎಲ್ಲ ಜೋರಾಗಿ ಮಾಡಿಬಿಟ್ಟಿದ್ದಾರೆ. ಇಲ್ಲಿಂದ ನೋಡೋಕೆ ಮಾತ್ರ ಸಖತ್ ವ್ಯೂ, ಸೂಪರ್ ವ್ಯೂ ಗಾಯ್ಸ್. ನೀವು ಅಬ್ಸರ್ವ್ ಮಾಡಿ, ಟವರು, ರೆಸಾರ್ಟು ಎಲ್ಲ ಕಟ್ಬಿಟ್ಟಿದ್ದಾರೆ ನಂದಿ ಬೆಟ್ಟದ ಮೇಲೆ. ಮಸ್ತಾಗಿರುತ್ತೆ ಅನ್ಕೊತೀನಿ ನಂದಿ ಬೆಟ್ಟಕ್ಕೆ ಹೋದರೆ. ಯಾವಾಗಲಾದರೂ ನೆಕ್ಸ್ಟ್ ಟೈಮ್ ನಿಮ್ಗೆ ನಂದಿ ಬೆಟ್ಟಕ್ಕೆ ಹೋದರೆ ತೋರಿಸ್ತೀನಿ. ಆ ವ್ಯೂನು ನಿಮಗೆ ತೋರಿಸ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ಲೇ ನೋಡ್ಬೋದು ನೀವು. ಹಾಯ್ ಫ್ರೆಂಡ್ಸ್, ಫೈನಲಿ ಚಿಕ್ಕಬಳ್ಳಾಪುರದಲ್ಲಿರೋ ಈಶಾ ಫೌಂಡೇಶನ್ಗೆ ರೀಚ್ ಆಗಿದ್ದೀವಿ. ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಈಶಾ ಫೌಂಡೇಶನ್ ನೋಡೋಕ್ಕೆ ಈ ಬಿಸಿಲಲ್ಲಿ ಬರೋದು ತುಂಬ ರಿಸ್ಕ್. ಈ ಬಿಸಿಲಲ್ಲಿ ಶೆಲ್ಟೆಲ್ಲ ನೆಂದೋಗ್ಬಿಟ್ಟಿತ್ತು. ಈ ಬಿಸಿಲಿಗೆ ತಿರ್ಗಾ ಅದೇ ಗಾಳಿಗೆ ಶೆಲ್ಟೆಲ್ಲ ಆರ್ಬಿಟ್ಟು ನೀಟಾಗಿ ಸೆಟ್ಲಾಗಿ ಇವಾಗ ಈಶಾ ಫೌಂಡೇಶನ್ಗೆ ಬಂದಿದ್ದೀವಿ. ಇದು ಮುಖ್ಯ ದ್ವಾರ ಈಶಾ ಫೌಂಡೇಶನ್ದು. ಇನ್ನು ಸ್ಟ್ಯಾಚು ಒಳಗಡೆ ಇದೆ, ಬನ್ನಿ ತೋರಿಸ್ತೀನಿ. ಆ ಸ್ಟ್ಯಾಚುನೂ ತೋರಿಸ್ತೀನಿ. ಒಳಗಡೆ ಹೋಗ್ಬಿಟ್ಟು ಆ ಸ್ಟ್ಯಾಚುನ ವ್ಯೂ ಮಾಡೋಣ. ಇದ್ರ ಬಗ್ಗೆ ನಾವು ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದ ರಣರೋಚಕ ಸ್ಟೋರಿಯನ್ನು ನಮ್ಮ ನವೀನ್ ಅವರು ಹೇಳ್ತಾರೆ. ನವೀನ್ ಅವರೇ, ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ಗೆ ಈ ಬಿಸಿಲಲ್ಲಿ ಬಂದ್ರ, ಈ ರಣರೋಚಕದ ಬಗ್ಗೆ ನೀವೇನಾದರೂ ಹೇಳ್ತೀರಾ? ಸಿಕ್ಕಾಪಟ್ಟೆ ಬಿಸಿಲು, ತಡೆಯೋಕ್ಕಾಗಲ್ಲ ಫ್ರೆಂಡ್ಸ್.
ಆ ರೇಂಜಿಗೆ ಬಿಸಿಲು. ಈ ಬೀಸೋ ಬಂದಿದ್ದೀವಿ. ಈ ಬೀಸೋ ಗಾಳಿನೇ ಸಿಕ್ಕಾಪಟ್ಟೆ ಬಿಸಿಲಾಗ್ಬಿಟ್ಟಿದೆ. ಬರೋರು ಈ ಬೇಸಿಗೆಗಾಲದಲ್ಲಿ ತುಂಬಾ ರಿಸ್ಕ್ ಇದೆ. ಈ ಬೇಸಿಗೆಗಾಲದಲ್ಲಿ ಬರೋರು ಬೆಳಗ್ಗೆನೆ ಬಂದ್ಬಿಡಿ. ನಾವು ಮಧ್ಯಾಹ್ನ ಹೊರಟಿತ್ತು ಬೆಂಗಳೂರಿಂದ, ಸಾಯಂಕಾಲ ಈವ್ನಿಂಗ್ ಬಂದಿದ್ದೀವಿ. ಇವಾಗ ಈವ್ನಿಂಗ್ ಬರೋದು ಒಳ್ಳೆ ಟೈಮೇ, ಒಳ್ಳೆ ವ್ಯೂ ಇರುತ್ತೆ. ಇವಾಗ ಬನ್ನಿ ಸ್ಟ್ಯಾಚು ಹತ್ರ ಹೋಗ್ಬಿಟ್ಟು ನಿಮಗೆ ಈ ಈಶಾ ಫೌಂಡೇಶನ್ ಬಗ್ಗೆ ಮುಂದೆ ಇದೆ, ಬನ್ನಿ. ಮುಂದೆ ಇದೆ ಇನ್ನು ಸ್ಟ್ಯಾಚು ನಿಮಗೆ ತೋರಿಸ್ತೀವಿ. ಬನ್ನಿ ಅಲ್ಲಿ ಹೋಗಿ ವ್ಯೂ ನೋಡೋಣ. ಬನ್ನಿ. ಫ್ರೆಂಡ್ಸ್, ಬೈ ರೋಡು ಈಶಾ ಫೌಂಡೇಶನ್ಗೆ ಇನ್ನೂ 1 ಕಿಲೋಮೀಟ್ರ್ ಇದೆ. ಇಲ್ಲಿಂದನೇ ಮಸ್ತ್ ವ್ಯೂ ಗಾಯ್ಸ್. ವ್ಯೂ ಮಾತ್ರ ಸೂಪರು. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಸ್ಟ್ಯಾಚು, ಶಿವನ್ ಸ್ಟ್ಯಾಚು. ನೋಡಿ ಇಲ್ಲಿಂದನೇ ಯಾವ ಥರ ವ್ಯೂ ಇದೆ. ಅದು ಸಾಯಂಕಾಲ ಈವ್ನಿಂಗ್ ಟೈಮ್ ಬೇರೆ ಬಂದುಬಿಟ್ಟಿದ್ದೀವಿ. ತುಂಬ ಜನ ಬರ್ತಾ ಇದ್ದಾರೆ, ತುಂಬ ಜನ ಓಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ರಶ್ಶು ಇದೆ, ಆದರೂ ವ್ಯೂ ಮಾತ್ರ ಸೂಪರ್ ಗಾಯ್ಸ್. ನೋಡ್ತಾ ಇರ್ಬೋದು ನೀವು. ಇನ್ನು ಹತ್ರ ಹೋದರೆ ಹೇಗಿರುತ್ತೆ ಅಂತ ಅಲ್ಲೂ ಹೋಗಿ ತೋರಿಸ್ತೀವಿ. ವೆಯ್ಟ್ ಆ್ಯಂಡ್ ಸಿ ಗಾಯ್ಸ್. ಫೈನಲಿ ರೀಚ್ ಆಗಿದ್ದೀವಿ ಈಶಾ ಫೌಂಡೇಶನ್ಗೆ. ನಾವು ನಿಂತಿರೋ ಆಪೋಸಿಟ್ಟೇ ಈಶಾ ಫೌಂಡೇಶನ್ ಸ್ಟ್ಯಾಚು ಇದೆ, ಅದು ನಿಮಗೆ ತೋರಿಸ್ತೀವಿ. ನಿಮ್ಗೆ ನವೀನ್, ನಿಮಗೆ ಇಲ್ಲಿಂದ ಈಶಾ ಫೌಂಡೇಶನ್ ಸ್ಟ್ಯಾಚು ಕಾಣಿಸ್ತಿದ್ಯಾ? ಏನು ಅನ್ನಿಸ್ತಿದೆ ನವೀನ್? ಆಪೋಸಿಟ್ ನೋಡಿ, ಈವ್ನಿಂಗ್ ಟೈಮ್ ಬೇರೆ ಬಂದು. ಈವ್ನಿಂಗ್ ಟೈಮ್ ಗಾಯ್ಸ್, ಒಳ್ಳೆ ವ್ಯೂ, ಸಖತ್ ವ್ಯೂ ಗಾಯ್ಸ್. ನೋಡಿ, ಮಿಸ್ ಮಾಡ್ಕೊಬೇಡಿ, ಯಾರು ಮಿಸ್ ಮಾಡ್ಕೊಬೇಡಿ. ಬನ್ನಿ ವ್ಯೂ ನೋಡಿ. ಸಿಕ್ಕಾಪಟ್ಟೆ ಸಕ್ಕದಾಗಿರುತ್ತೆ. ಅದು ಇನ್ನೊಂದು ಭಾನುವಾರ ಬೇರೆ ಇವತ್ತು. ಸಿಕ್ಕಾಪಟ್ಟೆ ರಶ್ ಗಾಯ್ಸ್. ಯಾವ ರೇಂಜಿಗೆ ರಶ್ ಇದೆ ಅಂದ್ರೆ 1 ಕಿಲೋಮೀಟರ್ ಟ್ರಾಫಿಕ್ ಆಗ್ಬಿಟ್ಟಿದೆ. ಕ್ಯೂ ಅಲ್ಲಿ ಜನ ನಿಂತ್ಬಿಟ್ಟಿದ್ದಾರೆ. ನಾವೆಲ್ಲ ಕ್ಯೂವಾಗಿ ನಿಂತ್ಕೊಂಡ್ರೆ ಇನ್ನೊಂದು ½ ಅನ್ ಅವರಲ್ಲಿ ಕತ್ಲಾಗ್ಬಿಡುತ್ತೆ. ಅದಕ್ಕೆ ಕದ್ದಾರಿಲಿ ಆಪೋಸಿಟ್ ಎಗ್ರು ಓಡ್ ಬಂದ್ಬಿಟ್ಟು ನಿಮಗೆ ಈ ಯಾತಕ್ಕೋಸ್ಕರ ಓಡ್ ಬಂದ ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ಗೆ ಈ ವಿಡಿಯೋಗಳನ್ನ ತೋರಿಸ್ಬೇಕು ಬೆಳಕಿದ್ದಾಗೇನೆ. ಅದಕ್ಕೋಸ್ಕರ ಎಗ್ರು ಓಡ್ ಬಂದ್ಬಿಟ್ಟು. ಕತ್ಲಾದ್ಮೇಲೆ ಸೂಪರ್ ಆಗಲ್ಲ. ಕತ್ಲಾದ್ಮೇಲೆ ಏನು ಕಾಣೋದೇ ಇಲ್ಲ ಸ್ಟ್ಯಾಚು. ಆಮೇಲೆ ಇವ್ನು ಹೇಳಾದ್ಮೇಲೆ ಕರ್ಲರ್ ಲೈಟ್ ಯಾವ್ದಾದ್ರು ಹಬ್ಬದ ಟೈಮ್ಗಳಾಗ ಬಿಡ್ತಾರೆ. ನಿಮ್ಗೆ ತೋರಿಸ್ತೀನಿ ನೋಡಿ ಗಾಯ್ಸ್, ಹಾಗೆ ನೋಡ್ತಾ ಇರಿ. ನೋಡಿ ಗಾಯ್ಸ್ ಯಾವ ತರ ವ್ಯೂಸ್ ಇದೆ ಅಂತ. ಸಖತ್ತು. ಸೂರ್ಯ ಬೇರೆ ಬ್ಯಾಕ್ ಸೈಡ್ ಮುಳುಗ್ತಾ ಇರೋದು, ಈ ಫೋನಲ್ಲಿ ಕ್ಯಾಪ್ಚರ್ ಆಗ್ತಾ ಇರೋದು. ಕಣ್ ತುಂಬ್ಕೊಳ್ಳಿ, ಜನ ಸಾಗರ. ಜನ ಅಂತೂ ಸಿಕ್ಕಾಪಟ್ಟೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸುತ್ತಲೂ ಎಲ್ಲಿ ನೋಡಿದ್ರಿ ಜನ, ಸಿಕ್ಕಾಪಟ್ಟೆ ಜನ. ಸೂಪರ್ ಗಾಯ್ಸ್. ಶಿವ ಸ್ಟ್ಯಾಚು ಹಿಂದೆ ಸೂರ್ಯ ಮುಳುಗ್ತಾ ಇರೋದು, ಅದು ಕಿರಣಗಳಂತೂ ಗತ ವೈಭವ ತೋರಿಸ್ತಾ ಇದೆ. ಸೂಪರ್. ಏನೋ ಒಂಥರ ಈ ಸ್ಟ್ಯಾಚು ಮುಂದೆ ನಿಂತ್ಕೊಂಡು ನೋಡಿದ್ರೆ ಒಂಥರ ಏನಂತಾರೆ ಗುರು ಅದ ಆಕರ್ಷಿತರಾಗ್ಬಿಡ್ತೀವಿ. ಸ್ಟ್ಯಾಚು ಮಾತ್ರ ಸೂಪರ್. ಬನ್ನಿ ಸ್ಟ್ಯಾಚು ಹತ್ರ ಹೋಗೋಣ. ಹೋಗ್ಬಿಟ್ಟು ಅಲ್ಲೂ 1-2 ವಿಡಿಯೋ ಮಾಡಿ ನಿಮಗೆ ತೋರ್ಸೋಣ. ಬನ್ನಿ ಗಾಯ್ಸ್, ಸ್ಟ್ಯಾಚು ಹತ್ರ ಬಂದಿದ್ದೀವಿ. ಇಲ್ಲೊಂದು ತ್ರಿಶೂಲ ಇದೆ ನೋಡಿ. ಇದೇ ಒಂದು 50 ಫೀಟ್ ಇದೆ. ಇದ್ರ ಪಕ್ಕದಲ್ಲಿ ಒಂದು ಬಸವಣ್ಣ ಇದೆ, ಅದನ್ನು ನೋಡಿ. ಸೂಪರ್ ಗಾಯ್ಸ್. ಫೈನಲಿ ಸ್ಟ್ಯಾಚು ನೋಡಿ, ಸಖತ್. ನಿಮ್ಗೆ ಏನ್ ಅನ್ಸ್ತು ನವೀನ್? ಯಾಕೆ ಇವ್ರನ್ನ ಕೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ರೈಡರ್, ನಮ್ ಜಾಕಿ, ನಮ್ ಗಾಡಿ ಓಡಿಸ್ಕೊಂಬರೋ ಜಾಕಿ ಇವರು. ಇದ್ರ ಬಗ್ಗೆ ನವೀನ್ ನಿಮ್ಗೆ ಏನ್ ಅನ್ಸ್ತಿದೆ? 2ನೇ ಸತಿ ನೀವು ಇಲ್ಲಿ ಬರ್ತಾ ಇರೋದು. ಫಸ್ಟ್ನೇ ಸತಿ ಬಂದಾಗ ಈ ತರ ಎಲ್ಲ ಏನು ಮಾಡಿರ್ಲಿಲ್ಲ. ಇವಾಗ ಅಡ್ವೆಂಚರ್ಸ್ ಅಂದ್ರೆ ಗಾಡಿ ಓಡಿಸ್ಕೊಂಬರೋದು. ಫಸ್ಟ್ನೇ ಸತಿ ಬಂದಾಗ ಯಾರ ಜೊತೆ ಬಂದಿದ್ದ ಅಣ್ಣ, ಇವತ್ತು ಗಾಡಿಲಿ ಚೆಚ್ಕೊಂಡ್ ಬಂದಿದ್ದಾನೆ ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ. ಈ ತರ ಎಲ್ಲ ಮಾಡಿರ್ಲಿಲ್ಲ, ಬರೀ ಈ ಸ್ಟ್ಯಾಚು ಮಾತ್ರ ಇತ್ತು. ಇನ್ನ ಅವಾಗ ಬಿಲ್ಡ್ ಮಾಡ್ತಿದ್ರು ಅನ್ಸುತ್ತೆ ಇವ್ನು ಬಂದಿದ್ದಾಗ. ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಬನ್ನಿ ಗಾಯ್ಸ್, ಬನ್ನಿ, ನೀವು ಬನ್ನಿ, ಬನ್ನಿ. ನಾವ್ ಹೇಳೋದಕ್ಕಿಂತ ನೀವು ನೋಡೋದ್ರಿಗೆ ತುಂಬಾ ಇನ್ನೂ ಚೆನ್ನಾಗಿರುತ್ತೆ. ಅದೇ ನೀವು ಬನ್ನಿ, ನಿಮ್ ಫ್ಯಾಮಿಲಿನ ಕರ್ಕೊಂಡ್ ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ. ನಿಮ್ ಮಕ್ಳುಗಳಿಗೆ ತೋರಿಸಿ. ಸೂಪರ್ ಆಗಿದೆ ವ್ಯೂ ಮಾತ್ರ. ಬೆಂಗಳೂರಿಂದ ಇಲ್ಲಿ ಬರೋಗೆ
ಸ್ವಲ್ಪ ರಿಸ್ಕ್ ಆಗ್ಬೋದು. ಆ ಬಿಸ್ಲಾಗ ಹಂಗೆಲ್ಲ ಬಂದ್ರೆ ಇಲ್ಲಿ ಬೈದ ತಕ್ಷಣ ಏನೋ ಇಲ್ಲಿ ಒಂಥರ ಬಂದ ತಕ್ಷಣ ಸಮಾಧಾನ. ನಿಮಗೆ ಮನಸ್ಸಿಗೆಲ್ಲ ನೆಮ್ಮದಿ ಸಿಗುತ್ತೆ. ಆದ್ರೆ ಸೂಪರ್ ಆಗಿರುತ್ತೆ. ಬನ್ನಿ, ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬನ್ನಿ, ನೀವು ಬನ್ನಿ, ಚೆನ್ನಾಗಿ ಇಲ್ಲೆಲ್ಲ ಎಂಜಾಯ್ ಮಾಡಿ, ಒಳ್ಳೊಳ್ಳೆ ಅಡ್ವೆಂಚರ್ ಎಲ್ಲ ಮಾಡಿ. ಬೆಂಗಳೂರಿಂದ ಇಲ್ಲಿಗೆ ಬಂದು ಗಾಡಿ ಓಡಿಸ್ಕೊಂಡ್ ಬರೋರೆಲ್ಲ ಅಡ್ವೆಂಚರ್ ಮಾಡಿ. ಸೊ ಈ ಹೋಪ್ಫುಲಿ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಟೈಮು ಆಯ್ತು, ನಾವು ಹೊರಡೋ ಟೈಮ್ ಬಂತು. 6:30 ಆಗ್ಬಿಟ್ಟಿದೆ ಆಲ್ರೆಡಿ. ಈವ್ನಿಂಗ್ ಕತ್ಲಾಗೋ ಟೈಮು. ನಾವು ಹೋಗೋದು ತುಂಬಾ ಲೇಟ್ ಆಗ್ಬಿಡುತ್ತೆ ಬೆಂಗಳೂರಿಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಆಕ್ಟಿವ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇರೋಂಥ ಪ್ರತಿಯೊಬ್ರು, ಹೊಸದಾಗಿ ಬೆಳಿತಿರೋ ಯೂಟ್ಯೂಬ್ ಚಾನಲ್ ಇದು, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಬೈ ಬೈ ಗೈಸ್. ಬೈ ಬೈ ಮಾಡು ನಮ್ಮ ಜಾಕಿ. ಬೈ ಬೈ ಮಾಡಮ್ಮ. ಬಾಯ್ ಬಾಯ್ ಬೈ ಬೈ ಗೈಸ್. ಬಾಯ್.